ದಿವಾನ್ ಕುಟುಂಬದ ಇಬ್ರು ಕುಡಿಗಳು ಇಲ್ಲಿದ್ದಾರೆ ನಮ್ಮ ಜೊತೆಗೆ. ಆಕ್ಚುಲಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಮುಂದೆ ಒಂದು ಘಟನೆ ಅದು ಬರುತ್ತೆ, ರಿವೀಲ್ ಆಗುತ್ತೆ. ನಿಮ್ಮ ಮನೇಲಿ ಏನಂತಾರೆ ಈ ಥರ ಎಲ್ಲ ಡಾಮಿನೇಟಿಂಗ್ ಇದ್ದಾರೆ ನಿಮ್ಮ ಹೆಂಡತಿ ಅಂತ? ನೀನು ಮನೇಲಿ ಹಿಂಗಿರ್ತೀಯ ಹುಲಿ ಥರ, ಅಲ್ಲಿ ಯಾಕೆ ಇಲಿ ಥರ ಇರ್ತೀಯ ಅಂತಾರೆ. ನೀವು ನಿಜವಾಗ್ಲೂ ಒಳ್ಳೆಯವರಾಗಿದ್ದರೆ ನಿಮ್ಗೆ ಯಾರಾದರೂ ಒಬ್ಬರು ಒಂದು ಮಾತು ಹೇಳಿದ್ರೆ ಸ್ವಾಭಿಮಾನಿಗಳಾಗಿದ್ದರೆ ನೀವು ಕುಗ್ಬಿಡ್ತೀರ. ರಿಯಲ್ ಲೈಫಲ್ಲೂ ಅಷ್ಟೇ, ನಾವು ದುಡಿತೀವಿ, ಇನ್ನೇನು ಮಾಡ್ತೀವಿ, ಕೋಟಿ ದುಡಿತೀವಿ, ಸೆಕೆಂಡರಿ. ವೆನ್ ಯು ಡೋಂಟ್ ಹ್ಯಾವ್ ಅ ಪೀಸ್ ದೆನ್ ನಥಿಂಗ್. IT ಬಿಟ್ಟು ಈ ಫೀಲ್ಡಿಗೆ ಬರ್ತೀನಿ ಅಂದಾಗ ನಿಮ್ಮ ಮನೇಲಿ ಹೆಂಗೆ? ರಿಲೇಟಿವ್ಸ್ ಗೊತ್ತಲ್ಲ, ಕಾಮನ್ ಆಗಿ ಬೇಡ ಆಗಿತ್ತು ಅದು ಇದು ಅಂತ. ಎಲ್ಲರೂ ಕೆಟ್ಟವರಲ್ಲ, ಸಿಚುವೇಶನ್ಸ್ ಮೇಡ್ ದೆಮ್ ಲೈಫ್. ಸರ್ ಹೆಂಗೆ ಅನಿಸುತ್ತೆ ಸರ್ ರೆಸ್ಪಾನ್ಸ್ ನೋಡಿದಾಗ? ಸ್ಟಾರ್ ಸುವರ್ಣದಲ್ಲಿ ಬರ್ತಿರುವಂಥ ನೀನಿರಲು ಜೊತೆಯಲ್ಲಿ ಸೀರಿಯಲ್ ಸೆಟ್ಟಿಗೆ ಬಂದಿದ್ದೀವಿ ನಾವಿವತ್ತು. ಸೊ ಇಲ್ಲಿರುವಂಥ ಆರ್ಟಿಸ್ಟ್ ನಾವು ಒಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈಗ ದಿವಾನ್ ಕುಟುಂಬದ ಇಬ್ಬರು ಕುಡಿಗಳು ಇಲ್ಲಿದ್ದಾರೆ ನಮ್ಮ ಜೊತೆಗೆ. ಸೊ ಅವ್ರನ್ನ ನಾನು ಇವಾಗ ಫಸ್ಟ್ ಮಾತಾಡಿಸ್ತೀನಿ. ಹಾಯ್ ಸರ್. ಹಲೋ, ಎಲ್ರಿಗೂ ನಮಸ್ಕಾರ. ನಾನೇ ಮೊದಲನೇ ಕುಡಿ ಕೇಶವ್ ದಿವಾನ್, ನಿಮ್ಮ ಪ್ರೀತಿಯ ನೀರಲು ಜೊತೆಲಿ ಧಾರವಾಹಿಯಿಂದ. ಸರ್ ನಿಮ್ಮ ಪರಿಚಯ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ದಿವಾನ್ ಕುಟುಂಬದ ಎರಡನೇ ಕುಡಿ ಕೀರ್ತಿ ದಿವಾನ್ ಅಂತ. ಸೊ ಇಬ್ರು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹೇಳಬೇಕು, ಏನು ಸಮಾಚಾರ? ನಮ್ಮ ಧಾರಾವಾಹಿ ನೋಡ್ತಿದ್ದೀರಾ? ಅಫ್ಕೋರ್ಸ್ ಸರ್, ನಾವೇ ನೋಡ್ತಾ ಇರೋದಕ್ಕೆ ಸೀರಿಯಲ್ ಸೆಟ್ ಹುಡ್ಕೊ ಬಂದಿದ್ದೀನಿ ನಾನು. ಹೌದು, ತುಂಬ ಚೆನ್ನಾಗಿ ಬರ್ತಿದೆ ಧಾರಾವಾಹಿ. ಹೌದು, ಪ್ರೇಕ್ಷಕರಿಂದ ಒಳ್ಳೆ ರೀತಿಯ ಒಂದು ಅಭಿಪ್ರಾಯ ಬರ್ತಿದೆ, ಖುಷಿ ಇದೆ. ಸರ್ ಆ್ಯಕ್ಚುಲಿ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಏನು? ಏನು ಗೊತ್ತಾ, ನೀವು ಬರೀ ಉರ್ಮಿಳಾ ಅವ್ರ ಮಾತು ಕೇಳ್ತೀರಾ, ನೀವು ಉರ್ಮಿಳಾ ಅವ್ರಿಗೆ ಮಾತಾಡ್ತಾ ಇಲ್ಲ, ಗಂಡನಾಗಿ ಒಂಚೂರು ವಾಯ್ಸ್ ರೈಸ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರೇಕ್ಷಕರು. ಇಲ್ಲ, ಅದಕ್ಕೆ ಹಲವಾರು ಕಾರಣ ಇದೆ. ನಾನು ಯಾಕೆ ವಾಯ್ಸ್ ರೈಸ್ ಮಾಡ್ತಿಲ್ಲ ಅನ್ನೋದಕ್ಕೆ ಮುಂದೆ ಒಂದು ಘಟನೆ ಅದು ಬರುತ್ತೆ, ರಿವೀಲ್ ಆಗುತ್ತೆ. ಹಿಂದೆ ನಡೆದಿರೋದಂಥ ಒಂದು ಅದು ಇರುತ್ತೆ, ನನ್ನ ಕೆಲಸದ ಬಗ್ಗೆ ಒಂದಿರುತ್ತೆ. ಮತ್ತು ಈ ಮನೆಯವರ ಒಳಿತಿಗಾಗಿ ಯಾರೂ ಕೂಡ ಕೆಲಸಕ್ಕೆ ಹೋಗ್ತಾ ಇರೋಲ್ಲ. ನಮ್ಗೆ ಎಷ್ಟೇ ಪ್ರಯತ್ನ ಪಟ್ಟು, ಎಲ್ಲರೂ ತುಂಬ ಚೆನ್ನಾಗಿ ಓದಿರ್ತೀವಿ, ಎಷ್ಟೇ ಪ್ರಯತ್ನ ಪಟ್ಟರು ಯಾರಿಗೂ ಕೆಲಸ ಸಿಗಲ್ಲ. ಅದ್ರ ಹಿಂದೆ ಒಬ್ಬರು ಮಾಸ್ಟರ್ ಮೈಂಡ್ ಇರ್ತಾರೆ, ನಮ್ಮ ಕೆಲಸ ಸಿಗಬಾರ್ದು ಅಂತ. ಸೊ ಅದರಿಂದ ಊರ್ಮೇಳ ಒಬ್ಬರೇ ಕೆಲಸ ಮಾಡ್ತಿರೋದ್ರಿಂದ ಮನೆಯವರೆಲ್ಲ ಒಳಿತಿಗೋಸ್ಕರ ಅವ್ರನ್ನ ಸಾಕಬೇಕು, ಊಟ ಹಾಕಬೇಕು, ಮನೆ ಖರ್ಚುಗಳನ್ನ ನೋಡ್ಕೋಬೇಕು, ಅದಕ್ಕೋಸ್ಕರ ನಾನು ಸುಮ್ಮನೆ ಇರ್ತೀನಿ ಹೊರತು ಬೇರೆ ಯಾವುದೇ ಕಾರಣಕ್ಕಲ್ಲ. ಇದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಇನ್ನು ಮುಂದೆ ಹಲವಾರು ಘಟನೆಗಳು ಬರೋದಿದೆ, ಇಂಟ್ರೆಸ್ಟಿಂಗ್ ಎಪಿಸೋಡ್ಗಳು ಕಾಯ್ತಾ ಇದೆ, ನೀವು ನೋಡಬೇಕು ದಯವಿಟ್ಟು. ಓಕೆ, ನೀವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರು ಮಾತಾಡ್ತಾರಂತೆ. ಸೊ ನಾನು ಇವಾಗ ಹೇಳಿದ್ದೀನಲ್ವ, ಖಂಡಿತ ಮಾತಾಡ್ತೀರಲ್ಲ? ಮಾತಾಡದೆ ಬಿಡಲ್ಲ ನಾನು. ಸರ್ ಹೆಂಗೆ ಅನಿಸುತ್ತೆ ಸರ್ ರೆಸ್ಪಾನ್ಸ್ ನೋಡಿದಾಗ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕ್ಯಾರೆಕ್ಟ್ರು ನಮ್ಮ ಡೈರೆಕ್ಟರ್ ಧರಣಿ ಸರ್ ಹೇಳಿದಾಗ, ಈ ಥರ ಕ್ಯಾರೆಕ್ಟರ್ ನಾನು ಮುಂಚೆ ಮಾಡಿರಲಿಲ್ಲ. ಸೊ ಇದು ನಾನು ಮಾಡ್ಬೋದಾ, ನನ್ನ ಕೈಲಿ ಆಗುತ್ತಾ, ಎಷ್ಟು ಫ್ರಸ್ಟ್ರೇಷನ್ ಇರುತ್ತಂದರೆ ಎಲ್ಲದನ್ನು ತಡ್ಕೊಂಡು ಅದನ್ನು ಪ್ಲೇ ಮಾಡೋದಿದೆಯಲ್ಲ, ಅಷ್ಟು ಬೈತಾರೆ, ಅಷ್ಟು ಅವಮಾನಗಳಾಗುತ್ತೆ, ಏನೇನೋ ಘಟನೆ ಆಗುತ್ತೆ. ಮನೆಯವ್ರಿಗೆಲ್ಲ ಬೈತಾ ಇರ್ತಾರೆ, ತಂದೆ ತಾಯಿಗೆ ಬೈತಾರೆ, ಅಣ್ಣ ತಮ್ಮ ನಮ್ಮ ನಡುವೆ ಜಗಳ ತರಿಸ್ತಾ ಇರ್ತಾರೆ. ಎಲ್ಲ ಗೊತ್ತಿದ್ದು ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ, ಅದನ್ನು ಪ್ಲೇ ಮಾಡೋದಿದೆಯಲ್ಲ, ದಟ್ಸ್ ಗ್ರೇಟ್. ಆ್ಯಕ್ಚುಲಿ ಕಷ್ಟ, ಅಷ್ಟು ಈಸಿ ಅಲ್ಲ ಮೌನವಾಗಿರೋದು. ಸೊ ತುಂಬ ಖುಷಿ ಇದೆ ಕ್ಯಾರೆಕ್ಟರ್ ಬಗ್ಗೆ, ಸೀರಿಯಲ್ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಬರ್ತಿದೆ. ಸುವರ್ಣದಲ್ಲಿ 6ವರೆಗೆ ಬರ್ತಾಯಿದೆ. ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ವಿಭಿನ್ನ ಪಾತ್ರ. ಮತ್ತು ಮನೆ ನೋಡಿರ್ಬೋದು ನೀವು, ಮೈಸೂರು ದಿವಾನ್ರ ಕಾಲರ ಮನೆ. ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಜಾಲಿಯಾಗಿ ಮಾಡ್ತೀವಿ ಎಲ್ಲರೂ ಸೇರಿ. ಒಂದು ಒಗ್ಗಟ್ಟು ಕುಟುಂಬ, ದೊಡ್ಡ ಕುಟುಂಬ ನಮ್ಮದು. ತಂದೆ ತಾಯಿ, ನನ್ನ ತಮ್ಮ ಕೃಷ್ಣ, ಈಗ ರಚನಾ ಹೊಸ ಎಂಟ್ರಿ ಆಗಿದೆ, ನಮ್ಮ ಹೀರೋಯಿನ್ ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಕೀರ್ತಿ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿ ಒಂದು ಹೇಳ್ಬೋದು. ಇವರು ಕುಡ್ಕ ಆಗಿರ್ತಾರೆ, ಇವ್ರದ್ದೊಂದು ಸ್ಟೋರಿ ಹೋಗುತ್ತೆ, ನಂದೊಂದು ಸ್ಟೋರಿ ಹೋಗುತ್ತೆ, ನನ್ನ ಕೆಲಸದ ಬಗ್ಗೆ ಒಂದು ಸ್ಟೋರಿ ಹೋಗುತ್ತೆ. ಮತ್ತು ನನ್ನ ಮಗ ನನ್ನ ಜೊತೆ ಇರಲ್ಲ, ಅವ್ನು ದೂರ ಹಾಸ್ಟೆಲಲ್ಲಿ ಓದಿಸ್ತಾ ಇರ್ತಾರೆ, ಅದ್ರದ್ದು ನನ್ನ ಒದ್ದಾಟ, ಮಗನ ನೋಡೋಕ್ಕೋಸ್ಕರ ನಾನೆಷ್ಟು ಕಷ್ಟಪಡ್ತಿರ್ತೀನಿ ಅದ್ರ ಬಗ್ಗೆ. ಮತ್ತು ನನ್ನ ಹೆಂಡತಿ ತುಂಬಾ ಡಾಮಿನೇಟೆಡ್, ಎಲ್ಲದರಲ್ಲೂ ತಡಿತಾ ಇರ್ತಾರೆ, ಕೂತ್ಕೋಬೇಕು, ನಿಂತ್ಕೋಬೇಕು. ಈ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಆಗ್ತಿದೆ. ತುಂಬ ಖುಷಿ ಇದೆ, ತುಂಬ ಚೆನ್ನಾಗಿ ಬರ್ತಿದೆ. ಪ್ರೇಕ್ಷಕರು ನೋಡಿದವ್ರು ಖುಷಿ ಪಡ್ತಾ ಇದ್ದಾರೆ. ನೀವೇನೋ ಮಾತಾಡಬೇಕು ಅಂತ ನನಗೆ ಹುರಿದುಂಬಿಸ್ತಾ ಇದ್ದಾರೆ, ನೀವು ಮಾತಾಡಲೇಬೇಕು ಅಂತ. ಆ ಒಂದು ಇದು ಸನ್ನಿವೇಶ ಖಂಡಿತ ಮುಂದಿನ ದಿನಗಳು ಬರುತ್ತೆ, ನೀವು ನೋಡ್ಬೇಕು ಅಲ್ಲಿವರೆಗೂ. ಆ್ಯಕ್ಚುಲಿ ಏನು ಅಂದರೆ ಇದು ನಿಮ್ಮ ಸೀರಿಯಲ್ ಕತೆ ಅಲ್ಲ, ಇದು ಆಲ್ಮೋಸ್ಟ್ ಎಲ್ಲರೂ ಮನೇನೂ ಕತೆ. ಇದು ನಾವು ಸೀರಿಯಲ್ ಎಲ್ಲ ನೋಡಬೇಕಾದ್ರೆ ಲಾಸ್ಟಿಗೆ ಹೀರೋ ಹೀರೋಯಿನ್ ಒಂದಾಗ್ತಾರೆ ಅನ್ನೋದು ನಮಗೆ ಎಲ್ರಿಗೂ ಒಂದು ತಲೆಯಲ್ಲಿ ಇರ್ತಿದ್ದು. ಬಟ್ ನಿಮ್ಮ ಸೀರಿಯಲ್ ತುಂಬ ಡಿಫ್ರೆಂಟು. ಯಾಕೆ ಅಂದರೆ ಫಸ್ಟೇ ಹೀರೋ ಹೀರೋಯಿನ್ ಒಂದಾಗ್ತಾರೆ, ಆಮೇಲೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್, ಒಂದು ಕುಟುಂಬದಲ್ಲಿ ಏನೇನೆಲ್ಲ ಆಗುತ್ತೆ. ಈಗ ಹೆಂಡತಿ ಡಾಮಿನೆಂಟ್ ಇರೋದು ಎಲ್ಲ ಕುಟುಂಬದಲ್ಲೂ ಇರುತ್ತೆ. ಆಮೇಲೆ ಕೆಲವೊಂದು ಒದ್ದಾಟಗಳು, ಆ ಫ್ರಸ್ಟ್ರೇಷನ್, ಕೆಲಸ ಇಲ್ಲದೆ ಎಷ್ಟೋ ಫ್ಯಾಮಿಲಿಗಳು ಅನುಭವಿಸ್ತಾ ಇರ್ತಾರೆ. ಸೊ ಒಬ್ಬ ಸೊಸೆ, ಹಿರಿ ಸೊಸೆ ಆ ಹಿರಿತನವನ್ನು ನಿಭಾಯಿಸುವಾಗ ಎಲ್ಲರೂ ಅನುಭವಿಸ್ತಾ ಇರ್ತಾರೆ. ಅತ್ತೆ ಮಾವ
ಮಾತಾಡೋಕ್ಕಾಗಲ್ಲ. ಸೊ ಇಂಥದ್ದೆಲ್ಲ ಕಥೆನ ಇಟ್ಕೊಂಡು ಹೆಣ್ದಿರೋದು ನಿಜಕ್ಕೂ ತುಂಬ ಖುಷಿ ಆಗ್ತದೆ. ಯಾಕಂದರೆ ಪ್ರೇಕ್ಷಕರಿಗೆ ಹತ್ರ ಆಗಿರೋದು ಇದೇ ಒಂದು ಕಾರಣಕ್ಕೆ. ಯಾಕೆ ಅಂದರೆ ತಮ್ಮನೆ ಕಥೆನೇ ಹೇಳ್ತಾ ಇದ್ದಾರಲ್ವಾ, ಸೊ ಅದು ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಅನ್ನೋದಕ್ಕೆ. ಸೊ ನಿಮ್ಮ ಮನೇಲಿ ಏನಂತಾರೆ, ಈ ಥರ ಎಲ್ಲ ಡಾಮಿನೇಟಿಂಗ್ ಇದ್ದಾರೆ ನಿಮ್ಮ ಹೆಂಡತಿ ಅಂತ ಅಂದಾಗ? ಅಯ್ಯೋ, ನಮ್ಮ ಹೆಂಡತಿ ಅಂತೂ ತುಂಬಾ ಖುಷಿಯಾಗಿರ್ತಾಳೆ. ಯಾಕಂದರೆ ಅವಳಿಗೆ ಈ ಥರ ನನ್ನ ಇದು ಮಾಡೋಕ್ಕಾಗಲ್ಲ, ಬೈಯೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಸೊ ಈ ಕ್ಯಾರೆಕ್ಟರ್ ಪ್ಲೇಯಲ್ಲಿ ನನ್ನ ಹೆಂಡತಿ ವೈಫ್ ಕ್ಯಾರೆಕ್ಟ್ರು ಸರಿಯಾಗಿ ಬೈಯೋದು, ಎಲ್ಲ ನನ್ನ ಇದು ಮಾಡೋದು, ಹೀಯಾಳಿಸೋದು, ಅವಮಾನ ಮಾಡಿದಾಗ ಖುಷಿ ಆಗುತ್ತೆ. ಬಟ್ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದು ನಮ್ಮ ಕೆಲಸ, ಕರ್ತವ್ಯ. ಕಲಾವಿದನಾಗಿ ಎಲ್ಲ ಪಾತ್ರಗಳನ್ನು ಮಾಡಬೇಕು, ಎಲ್ಲ ಪಾತ್ರಗಳನ್ನ ಮಾಡಬೇಕು, ನಿಭಾಯಿಸ್ತೀನಿ. ಮತ್ತು ನನ್ನ ವೈಫ್ ಅಂತೂ ಅದನ್ನ ನೋಡ್ಬಿಟ್ಟು ಸೀನ್ ನಗೋದಂತೂ ಪಕ್ಕ ಗ್ಯಾರಂಟಿ. ನಾನು ಮಾಡೋ ಕ್ಯಾರೆಕ್ಟ್ರು, ನೀನು ಮನೇಲಿ ಹಿಂಗಿರ್ತೀಯ ಹುಲಿ ಥರ, ಅಲ್ಲಿ ಯಾಕೆ ಇಲಿ ಥರ ಇರ್ತೀಯ ಅಂತಾರೆ. ನಿಜವಾಗ್ಲೂ ಖುಷಿ ಇದೆ. ಸೊ ಇವಾಗ ನಿಮ್ಮ ಕ್ಯಾರೆಕ್ಟ್ರು ಒಂದೊಳ್ಳೆ ಪಾಸಿಟಿವ್ ಥರ ಹೋಗ್ತಾ ಇದೆ. ಫಸ್ಟು ಡ್ರಿಂಕ್ಸ್ ಆಗಿ ಕಾಣಿಸ್ಕೊತಾ ಇದ್ರಿ, ಈಗ ಚೆನ್ನಾಗಿ ಹೋಗ್ತಾ ಇದೆ. ಈಗ ಏನು ಅನ್ನಿಸ್ತಿದೆ? ಇಲ್ಲ, ಆ್ಯಕ್ಚುಲಿ ಕ್ಯಾರೆಕ್ಟರ್ನ ನಾನು ತುಂಬ ಪರ್ಸ್ನಲಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇಟ್ಸ್ ಅ ಯುನೀಕ್ ಕ್ಯಾರೆಕ್ಟರ್, ಎಲ್ರಿಗೂ ಗೊತ್ತಿರೋ ಹಾಗೆ. ಕೀರ್ತಿ ಇವಾಗ ಬದಲಾಗ್ತಾ ಇದ್ದಾನೆ. ಅದಕ್ಕೆ ಕಾರಣ ಕೀರ್ತಿ ಹೇಗಿದ್ದ, ಯಾಕೆ ಹೀಗಾಗಿದ್ದ, ಅದು ಬ್ಯಾಕ್ ಸ್ಟೋರಿನೂ ಒಂದಿದೆ. ತುಂಬ ಅದು ಅದ್ಭುತವಾಗಿ ಹೆಣೆದಿದ್ದಾರೆ ಕತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಜನ ತುಂಬ ಚೆನ್ನಾಗಿ ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ಬಿಕಾಸ್ ಇಟ್ಸ್ ಯುನೀಕ್ ಕ್ಯಾರೆಕ್ಟರ್. ಇವಾಗ ರೆಗ್ಯುಲರ್ ಆಗಿ ವಿಲನ್ನು ಅದು ಇದು ಎಲ್ಲ ಥರದ ಪಾತ್ರಗಳನ್ನು ನಾವು ಮಾಡ್ಕೊಂಡು ಬಂದಿರಬೇಕಾದ್ರೆ ಈ ಥರದೊಂದು ಪಾತ್ರ ಸಿಕ್ಕಾಗ ಐ ಆಮ್ ಟೋಟಲಿ ಎಂಜಾಯಿಂಗ್. ಎಲ್ಲರೂ ಅದನ್ನು ಕಾಮಿಡಿಯಾಗೂ ತೊಗೊಳ್ತಾರೆ. ಅದನ್ನು ಒಂಥರ ಓಕೆ ಫೈನ್, ಈ ಥರದ್ದು ಒಂದೇನೋ ಬ್ಯಾಕ್ ಸ್ಟೋರಿ ಇರುತ್ತೆ, ಕುಡುಕ ಆಗಿದ್ದಾನಲ್ಲ ಅನ್ನೋದೊಂದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕತೆ. ಇನ್ನು ಮುಂದೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಪಕ್ಕಾ ಫ್ಯಾಮಿಲಿ ಡ್ರಾಮಾ ನಮ್ಮ ಸೀರಿಯಲ್. ಎಲ್ಲ ಥರದ ಕ್ಯಾರೆಕ್ಟರ್ಗಳಲ್ಲಿ ಸಿಗುತ್ತೆ. ಅಮ್ಮವ್ರ ಗಂಡ ಸಿಗ್ತಾನೆ, ಒಬ್ನ ಮಾತು ಕೇಳ್ದೇ ಇರೋನು, ಒಬ್ನ ಪೋಲಿ ಲೈಕ್ ಕೃಷ್ಣ, ತುಂಬ ಪೋಲಿ, ಯಾರಿಗೂ ಕೇಳಲ್ಲ, ಅವ್ನು ಏನು ಅನ್ಸುತ್ತೆ ಅದನ್ನು ಮಾಡ್ತಾನೆ. ಬಟ್ ಇನ್ ಅ ರೈಟ್ ವೇಯಲ್ಲಿ ಹೋಗ್ತಾ ಇರ್ತಾನೆ. ಆಮೇಲೆ ನನ್ನ ಕ್ಯಾರೆಕ್ಟ್ರು ನಾನು ಹೇಳಿದ್ನಲ್ಲ ಆ ಥರ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಒಂದಿಷ್ಟು ರಿವೀಲ್ ಆಗುತ್ತೆ ಕಂಪ್ಲೀಟ್ ಕೀರ್ತಿದೇನು ಕತೆ, ಯಾಕೆ ಹೀಗಾದ, ಕೇಶವ್ ಯಾಕೆ ಹಿಂಗಿದ್ದಾನೆ, ಅವ್ರ ಬ್ಯಾಕ್ ಸ್ಟೋರಿ ಏನು, ಆಮೇಲೆ ಊರ್ಮಿಳ ಅವ್ರಿಗೊಂದು ಬ್ಯಾಕ್ ಸ್ಟೋರಿ ಇರುತ್ತೆ, ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋದು. ಸೊ ಅದೇ ಅಲ್ವಾ ಕತೆ. ಸೊ ಅದನ್ನು ನಾನು ಹೇಳಲ್ಲ, ನೀವು ನೋಡ್ತಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಎಕ್ಸಾಕ್ಟ್ಲಿ ಏನು ಹೇಳಬೇಕು ಅಂತಂದರೆ, ನಮಗೆ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಕ್ಯಾರೆಕ್ಟರ್ಗಳು ಅಫ್ಕೋರ್ಸ್ ಎಲ್ಲರಿಗೂ ಒಂದು ಅಚ್ಚುಕಟ್ಟಾಗಿರುವಂಥ ಕ್ಯಾರೆಕ್ಟರ್ಗಳನ್ನು ಹುಟ್ಟಾಕಿದ್ದಾರೆ ನಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ. ಈ ಕ್ಯಾರೆಕ್ಟರ್ಗಳು ಏನು ಸಂದೇಶ ಕೊಡ್ತಾ ಇದೆ ಅಂತಂದರೆ, ಅಫ್ಕೋರ್ಸ್ ಈಗ ನಾನು ಕುಡಿತೀನಲ್ವಾ, ಕುಡಿತಾ ಒಳ್ಳೇದಲ್ಲ ಅನ್ನೋದೊಂದು ಸಂದೇಶ. ಕೇಶವ್ ಹಂಗಿರೋದಕ್ಕೊಂದು ಸಂದೇಶ ಇದೆ. ಅದನ್ನು ಮೆಟ್ಟಿ ನಿಲ್ಲೋದಿದೆಯಲ್ಲ ಕೇಶವ್, ಅದೊಂಥರ ಡಿಫ್ರೆಂಟ್ ಆಗಿದೆ. ಸೊ ವಿ ಆರ್ ಎಂಜಾಯಿಂಗ್. ಇಲ್ಲಿ ಬಂದ ತಕ್ಷಣ ನಮಗೆ ಕುಟುಂಬ, ಒಂದು ರಿಯಲ್ ಕುಟುಂಬವನ್ನು ಫೀಲ್ ಮಾಡ್ತೀವಿ. ಅಫ್ಕೋರ್ಸ್ ಮನೆ ಇರುತ್ತೆ, ಹೆಂಡತಿ ಮಕ್ಕಳು, ಅದು ಕಾಮನ್ ಎಲ್ರಿಗೂ. ಬಟ್ ದಿಸ್ ಇಸ್ ದ ಆ್ಯಕ್ಚುಲಿ ಎಂಟರ್ಟೈನಿಂಗ್. ವಿ ಆರ್ ಪರ್ಸನಲಿ ಎಂಜಾಯಿಂಗ್ ದಿಸ್. ಆ್ಯಕ್ಚುಲಿ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ, ಯಾಕೆ ಕೀರ್ತಿ ಅವರು ಆ್ಯಕ್ಚುಲಿ ನೀವು ಕ್ಯಾರೆಕ್ಟರ್ ವೈಸು ನಮ್ಮ ಪಾತ್ರ ಅಂದರೆ ನಮ್ಮ ರಿಯಲ್ ಲೈಫ್ ಜರ್ನಲಿಸ್ಟ್ ಆಗಿರ್ತೀರ, ಪಾತ್ರದಲ್ಲಿ ಜರ್ನಲಿಸ್ಟ್ ಅಂತ ಹೇಳ್ತಾರೆ ಕೃಷ್ಣ ಅವರು ರಚನಾ ಅವ್ರಿಗೆ ಹೇಳ್ಬೇಕಾದ್ರೆ. ಹಂಗಿದ್ರು ಯಾಕೆ ಹೆಂಡತಿ ಮೇಲೆ ಅನುಮಾನ ಪಟ್ಟರು, ಹೆಂಡತಿನ ಯಾಕೆ ಸಂಶಯ ಪಟ್ಟು ಇದು ಮಾಡಿದ್ರು ಅನ್ನೋದು ಪ್ರೇಕ್ಷಕರ ಮನಸ್ಸಲ್ಲಿ ಪ್ರಶ್ನೆ ಇದೆ. ಇಲ್ಲ, ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ಇವಾಗ ಸಪೋಸ್ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ನಿಜವಾಗ್ಲೂ ನಿಜ ಜೀವನದಲ್ಲೂ ಈ ಥರದ ಘಟನೆಗಳು ಸುಮಾರು ಆಗಿದ್ದಾವೆ, ಆಗ್ತಾನೂ ಇದ್ದಾವೆ. ಸೊ ಐ ಪರ್ಸ್ನಲಿ ಫೀಲ್ ದ್ಯಾಟ್ ಯಾರೇ ಆಗಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಒಂದು ಸಂಬಂಧಗಳಲ್ಲಿ ಒಡಕು ತರೋದಕ್ಕೆ ಒಳ್ಳೆಯದನ್ನು ಹೇಳ್ತಾರೆ ಹೊರತು ಕೆಟ್ಟದನ್ನು ಯಾವುದೂ ಹೇಳಲ್ಲ. ಬಿಕಾಸ್ ಇವಾಗ ಇವ್ರು ಹೇಳಿದ್ರು ಹೆಂಡತಿ ಮೇಲೆ ಅನುಮಾನ ಪಡೋದಾಗಲಿ. ನೋಡಿ, ನಿಜವಾದ ಸಂಬಂಧ ಯಾವತ್ತು ಇಟ್ಸ್ ಅ ಪ್ಯೂರ್. ನಿಮಗೆ ಯಾರೇ ಥರ್ಡ್ ಪರ್ಸನ್ ಬಂದು ಇವರು ಹಂಗಿದ್ದಾರೆ ಅಂತ ಹೇಳಿದ್ರೆ ದಯಮಾಡಿ ನಂಬೇಡಿ. ಇಲ್ಲಿ ಯಾಕೆ ನಂಬ್ತಾನೆ ಅಂತಂದರೆ, ಮನೆ ಪರಿಸ್ಥಿತಿ ಆಗಿದೆ. ಮನೆ ನೋಡ್ಕೊಳ್ತಾ ಇರೋದು ಊರ್ಮಿಳ. ಆಮೇಲೆ ನಾವೆಲ್ಲರೂ ಜಾಬ್ಲೆಸ್, ಎಲ್ರಿಗೂ ಕೆಪೇಬಿಲಿಟಿ ಇದೆ. ಕೇಶವ್ ಹೇಳಿದಾಗೆ ಎವ್ರಿಬಡಿ ಈಸ್ ಗ್ರ್ಯಾಜುಯೇಟೆಡ್, ವೆಲ್ ಗ್ರ್ಯಾಜುಯೇಟೆಡ್. ಬಟ್ ಏನಂದರೆ ಒಂದು ಸೆಂಟಿಮೆಂಟಲ್ಲಿ ಇರುತ್ತೆ, ಗೊತ್ತಲ್ವಾ. ನೀವು ನಿಜವಾಗ್ಲೂ ಒಳ್ಳೆಯವರಾಗಿದ್ದರೆ, ನಿಮ್ಗೆ ಯಾರಾದರೂ ಒಬ್ಬರು ಒಂದು ಮಾತು ಹೇಳಿದ್ರೆ ಸ್ವಾಭಿಮಾನಿಗಳಾಗಿದ್ದರೆ ನೀವು ಕುಗ್ಬಿಡ್ತೀರಾ. ಆ ಥರದೊಂದು ಪಾತ್ರಗಳು ಇಲ್ಲೆಲ್ಲ ನಿಭಾಯಿಸ್ತಾ ಇದ್ದಾರೆ. ಸೊ ಹಾಗಾಗಿ ಕೀರ್ತಿ ಹೆಂಡತಿ ಮೇಲೆ ಅನುಮಾನ ಪಡ್ತಾನೆ. ಬಟ್ ಅದು ರಿಯಲೈಸ್ ಕೂಡ ಆಗುತ್ತೆ ಅವನಿಗೆ. ಯಾಕಂದರೆ ಒಬ್ಬರು ಒಂದು ವಿಷಯ ಹೇಳಿದಾಗ ಊರ್ಮಿಳ ಅವರು ಒಂದು ಪೋರ್ಟ್ರೇ ಮಾಡಿದ್ರು, ನೀನು ಹೆಂಡತಿ ಹೀಗೆ ಅಂತ. ಬಟ್ ರಚನಾ ಅದಕ್ಕೆ ಡಿಫೆಂಡ್ ಮಾಡ್ತಾಳೆ, ಇಲ್ಲ ಭಾವ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಿಮ್ಮ ಹೆಂಡತಿ ಹಾಗಿಲ್ಲ ಅಂತ. ಹಾಗಿದ್ದಾಗ ನಾನು ಹೇಳಿದ್ನಲ್ಲ ಫಸ್ಟಲ್ಲಿ, ಯಾರಾದರೂ ಒಳ್ಳೇದನ್ನ ಹೇಳೋದು ಮಾತ್ರ ತಗೊಳ್ಳಿ, ಅದು ರಿಯಲೈಸ್ ಆಗುತ್ತೆ ಕೀರ್ತಿಗೆ. ಆವಾಗ ಮಾತ್ರನೇ ಕೀರ್ತಿ ಚೇಂಜ್ ಆಗಿ ಹೆಂಡತಿನ ಕರ್ಕೊಂಬರೋದು. ಈ ಥರದ್ದು ಒಂದು. ನಿಮಗೆ ರಿಯಲ್ ಲೈಫಲ್ಲಿ ಅಣ್ಣ ತಮ್ಮ ಇದ್ದಾರೆ ಸರ್? ಆ್ಯಕ್ಚುಲಿ ಅಣ್ಣ ಇದ್ದಾನೆ, ಸ್ವಂತ ಅಲ್ಲ, ಸ್ವಂತ ಅಣ್ಣನಿಗಿಂತ ಜಾಸ್ತಿ ಇದ್ದಾನೆ. ಹಿ ಈಸ್ ವೆರಿ ಹಂಬಲ್ ಮ್ಯಾನ್ ಆ್ಯಂಡ್ ವೆರಿ ಸಪೋರ್ಟಿವ್ ಟು ಮೀ. ನಾನು ಇವತ್ತು ಬೆಂಗಳೂರಲ್ಲಿ ಇದ್ದೀನಿ ಅಂದರೆ ಅವನೇ ಕಾರಣ. ಬಿಕಾಸ್ ಅಲ್ಲಿ ಎಲ್ಲ ಫ್ಯಾಮಿಲಿ ನೋಡಿಕೊಂಡು ಅವ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಒಬ್ಬನೇ ಇದ್ದೀನಿ ಅಂತ ಫೀಲ್ ಆಗಿಲ್ಲ ಇನ್ನೂರ್ಗೂ.
ಮುಂದೇನೂ ಆಗಲ್ಲ ಅಂದ್ಕೊಂಡಿದ್ದೀನಿ. ಓಕೆ, ಹಾಗಿದ್ರೆ ರಚನಾ ಥರ ಇರೋ ಅವ್ರಿಗೆ ಅತ್ತಿಗೆ ಸಿಗಬೇಕು, ಅವ್ರ ನಾದಿನಿ ಸಿಗಬೇಕಾ ನಿಮಗೆ? ಉರ್ಮಿಳಾ ಥರ ಇರೋರು ಸಿಗಬೇಕಾ? ಅಫ್ಕೋರ್ಸ್ ರಚನಾ ಥರನೇ, ಬಿಕಾಸ್ ಯಾರು ಬಯಸಲ್ಲ ಊರ್ಮಿಳೆ ಥರ ಬೇಕು ಅಂದರೆ. ಯಾಕಂದರೆ ಮನೇಲಿ ಒಂದು ಪೀಸ್ ಇರಬೇಕು, ಶಾಂತಿ ಇರಬೇಕು, ಎಲ್ಲರೂ ಖುಷಿಯಿಂದ ಇರಬೇಕು ಅನ್ನೋದೇ ಒಂದು ಎವ್ರಿಬಡೀಸ್ ಮೋಟೋ. ಯಾಕಂದರೆ ರಿಯಲ್ ಲೈಫಲ್ಲೂ ಅಷ್ಟೇ, ನಾವು ದುಡಿತೀವಿ, ಇನ್ನೇನು ಮಾಡ್ತೀವಿ, ಕೋಟಿ ದುಡಿತೀವಿ, ಸೆಕೆಂಡರಿ. ವೆನ್ ಯು ಡೋಂಟ್ ಹ್ಯಾವ್ ಅ ಪೀಸ್ ದೆನ್ ನಥಿಂಗ್. ಹಾಗೆ. ಸೊ ಸರ್, ನಿಮಗೆ ಆ್ಯಕ್ಚುಲಿ ನೀವು ಪ್ರೀವಿಯಸ್ ಮಾಡ್ತಾ ಇರೋ ಸೀರಿಯಲ್ ಕಂಪ್ಲೀಟ್ ನೆಗೆಟಿವ್ ಶೇಡ್ ಇತ್ತು. ಸೊ ಒಂದು ಸ್ವಲ್ಪ ಮೋಸಗಾರ ಆ ಥರ ಇತ್ತು. ಇಲ್ಲಿ ಸ್ವಲ್ಪ ಪಾಸಿಟಿವ್ ಫೀಲ್ ಇದೆ. ಸೊ ಜನ ಯಾವುದನ್ನು ಒಪ್ಕೊಂಡಿದ್ದಾರೆ ಸರ್? ಇಲ್ಲ, ಜನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೀಪಲ್ ಆರ್ ವೆರಿ ಗ್ರೇಟ್. ಆಡಿಯನ್ಸ್ ಅನ್ನೋದು ಇದೆಯಲ್ಲ, ಅದು ತುಂಬ ಅವರು ಗ್ರೇಟ್. ಅವರಿಂದನೇ ನಾವು ಜನ ಇದನ್ನು ಒಪ್ಕೊಳ್ತಾರೆ, ಅದನ್ನು ಒಪ್ಕೊಳ್ತಾರೆ ಅನ್ನೋದು ನನ್ನ ಒಂದು ಇದರಲ್ಲಿ ಸುಳ್ಳು. ಎಲ್ಲದನ್ನು ಒಪ್ಕೊಳ್ತಾರೆ. ವೆನ್ ಯು ಆರ್ ಪರ್ಫಾರ್ಮಿಂಗ್ ವೆರಿ ವೆಲ್, ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ನೆಗೆಟಿವ್ ಮಾಡಿ, ಆಮೇಲೆ ನೀವು ಪಾಸಿಟಿವ್ ಮಾಡಿ, ಇನ್ನೇನು ಗ್ರೇ ಶೇಡ್ ಮಾಡಿ, ಸುಮಾರು ಶೇಡ್ಸ್ಗಳಿರುತ್ತೆ ಕ್ಯಾರೆಕ್ಟರ್ ಅಂತ ಬಂದಾಗ. ಸೊ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಹಾರ್ಡ್ಲಿ ಪರ್ಫಾರ್ಮ್ ಮಾಡಿದ್ರೆ, ನ್ಯಾಚುರಲಾಗಿ ಪರ್ಫಾರ್ಮ್ ಮಾಡಿದ್ರೆ ಜನ ಒಪ್ಕೊಂತಾರೆ. ನನ್ನನ್ನು ಆ್ಯಸ್ ಅಲ್ಲಿ ಬೇರೆ ಇದರ ಸೀರಿಯಲ್ಗಳಲ್ಲಿ ನೆಗೆಟಿವ್ ಲೀಡಾಗಿ ಒಪ್ಕೊಂಡಿದ್ರು, ತುಂಬ ಚೆನ್ನಾಗಿ ಒಪ್ಕೊಂಡಿದ್ರು. ನೀವೇ ಬಂದ ತಕ್ಷಣ ಹೇಳಿದ್ರು ನಿಮ್ಮನ್ನು ನಾನು ನೋಡಿದ್ದೀನಿ ಅಂತ. ಆ ಥರ ಕೀರ್ತಿನೂ ಅದೇ ಥರ ಒಪ್ಕೊಂಡಿದ್ದಾರೆ. ಸಮಯ ನಾವೆಲ್ಲರೂ ಹೋದಾಗ, ಓ ಸರ್ ನೀವು ಕೀರ್ತಿ ಕ್ಯಾರೆಕ್ಟರ್ ಮಾಡ್ತೀರಲ್ವಾ ಅಂತ ಹೇಳ್ತಾರೆ. ಸೊ ಅಲ್ಲೇ ರಿಸಲ್ಟ್ ಇದೆ, ದೇ ಅಕ್ಸೆಪ್ಟೆಡ್ ಅಂತ. ಸೊ ಆ ಥರ ಕ್ಯಾರೆಕ್ಟರ್ ಅಂತ ಬಂದರೆ ಇಫ್ ಯು ಆರ್ ಪರ್ಫಾರ್ಮಿಂಗ್ ವೆಲ್ 100% ಒಪ್ಕೊಳ್ತಾರೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಆ್ಯಕ್ಚುಲಿ ಹೌದು. ಇನ್ನೊಂದೇನು ಅಂದರೆ ನಮ್ಮ ಜನ ಒಂದು ಕ್ಯಾರೆಕ್ಟ್ರನ್ನ ತುಂಬ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ, ಸೊ ಅದ್ರ ಎಫೆಕ್ಟ್ಗಳು ತುಂಬ ಜನಕ್ಕೆ ಆರ್ಟಿಸ್ಟ್ಗಳಿಗೆ ಆಗುತ್ತೆ. ಬಂದು ಬೈಯೋದು, ಯಾಕಂಗೆ ಮಾಡ್ತಾ ಇದೆಯಾ, ಆಗಿದೆಯಾ. ಸೊ ನಿಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ, ಆಗಿದೆ? ಡೆಫಿನೆಟ್ಲಿ ಆಗಿದೆ. ನಾನು ಆ್ಯಕ್ಚುಲಿ ಊರಿಗೆ ಹೋಗ್ತಾ ಇದ್ದೆ, ನಾನು ಬ್ರಹ್ಮಗಂಟು ಮಾಡಬೇಕಾದ್ರೆ. ಅರವಿಂದ್ ಅನ್ನೋ ಕ್ಯಾರೆಕ್ಟರ್ ನೀವು ನೋಡಿದಿರಲ್ಲ, ಇಟ್ಸ್ ಕಂಪ್ಲೀಟ್ಲಿ ನೆಗೆಟಿವ್. ಆಮೇಲೆ ಒಂಥರ ಕೆಟ್ಟ ಕ್ಯಾರೆಕ್ಟರ್ ಅದು, ಕ್ಯಾರೆಕ್ಟರ್ ಕೆಟ್ಟದ್ದು. ಸೊ ಊರಿಗೆ ಹೋಗ್ಬೇಕಾದ್ರೆ ನನಗೆ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗಿದ್ದೇನೆ, ಲಂಚ್ ಮಾಡೋಣ ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಒಂದು ಅಜ್ಜಿ ಕಸ ಕೊಡಿಸ್ತಾ ಇದ್ರು, ಬಂದು ಯೋ ಆ ಹುಡುಗಿ ಲೈಫ್ ಯಾರು ಮಾಡ್ಬಿಟ್ಟೆಲ್ಲೋ ಹಂಗೆ. ಐ ವಾಸ್ ಕಂಪ್ಲೀಟ್ಲಿ ಕ್ಲೂಲೆಸ್. ಏನು ಮಾತಾಡ್ತಿದ್ದಾರೆ ಇವರು, ಏನು ಹೇಳ್ತಿದ್ದಾರೆ. ಆಮೇಲೆ ಫ್ಲ್ಯಾಶ್ ಆಯಿತು, ಓಕೆ ಫೈನ್, ಇದು ಕ್ಯಾರೆಕ್ಟರ್ ಈ ಲೆವೆಲ್ಗೆ ರೀಚ್ ಆಗಿದೆ ಅಂತ. ಆಮೇಲೆ ನನ್ನ ಜೊತೆಲಿರೋ ನನ್ನ ಫ್ರೆಂಡ್ ಹೇಳಿದ್ರು, ಅಜ್ಜಿ ಅದು ಸೀರಿಯಲ್, ಅದೇನಾದ್ರೂ ಆಗಿರಲಿ, ಅದು ಹೆಂಗೆ ಮಾಡ್ತಾನೆ ಅವನು, ಹಂಗೆ ಹೆಂಗೆ ಅಂತ. ಇಟ್ ವಾಸ್ ಕಂಪ್ಲೀಟ್ಲಿ ಅಫೆಂಡ್, ತುಂಬ ಅಫೆಂಡ್ ಆಗಿಬಿಟ್ಟಿದ್ರು ಅವರು. ಆಮೇಲೆ ನಾನು ಹೋಗ್ಬಿಟ್ಟು ಕಾಲೆಲ್ಲ ಬಿದ್ದುಬಿಟ್ಟು, ಅಜ್ಜಿ ಅದು ಸೀರಿಯಲ್ಲು, ಹಂಗೆ ಆದರೂ ಹಂಗೆ ಮಾಡಬಾರ್ದಪ್ಪ ಅಂತ ಪ್ರೀತಿಯಿಂದ ಮತ್ತೆ ಅದನ್ನೇ ಹೇಳ್ತಾರೆ. ಅಂದರೆ ಕ್ಯಾರೆಕ್ಟರ್ನ ಎಷ್ಟು ತೊಗೊಂಡ್ಬಿಟ್ಟಿದ್ದಾರೆ ಅಂದರೆ, ಸೊ ಪ್ರೀತಿಯಿಂದನೂ ಕೊನೆಗೆ ಅದನ್ನೇ ಹೇಳಿದ್ರು ಅವರು, ಹಂಗೆಲ್ಲ ಮಾಡಬಾರ್ದಪ್ಪ ಅಂತ. ಸರಿ ಜಿ ಆಯಿತು ಅಂತ ಬಂದೆ. ಈ ಥರದ್ದೆಲ್ಲ ಆಗಿದ್ದುಂಟು. ಸೊ ಅದು ಕಾಮನ್. ಯಾಕಂದರೆ ಆರ್ಟಿಸ್ಟ್ ಆದವರಿಗೆ ಇದನ್ನು ತುಂಬ ಫೇಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಈಗ ನಾವು ಅಷ್ಟೇ, ಅವರು ಸೀರಿಯಲ್ ನೋಡ್ಬೇಕಾದ್ರೆ ಹೇಗಿರ್ತಾರೆ ಅಂದರೆ, ನಮ್ಮ ಮನೆಯವಳೇನೋ, ನಮ್ಮ ಮನೆ ಮಗಳೇನೋ. ಸೊ ಇದು ಸರ್, ನಿಮ್ಮ ಫಸ್ಟ್ ಸೀರಿಯಲ್ ಯಾವುದು ಸರ್? ನಂದು ಫಸ್ಟ್ ಸೀರಿಯಲ್ ಬಂದುಬಿಟ್ಟು, ನಾನು ಕಂಟಿನ್ಯೂಟಿ ಅಂತ ಮಾಡಿದ್ದು ಸೇವಂತಿ. ನಮ್ಮ ಶಿಶಿರ್ ಶಾಸ್ತ್ರಿ ಅವ್ರ ಜೊತೆ ತಮ್ಮನಾಗಿ ವರ್ಕ್ ಮಾಡಿದ್ದೆ, ಅಶ್ವಿನ್ ಅಂತೇಳಿ. ಜಸ್ಟ್ ಪಾಸಿಂಗ್ ಕ್ಯಾರೆಕ್ಟರ್ ಅಂತ ಮಾಡಿದ್ದು ಅಂದರೆ 2014 ಎಂಡಲ್ಲಿ ಐತಲ ಕಡೆ ಅಂತ ಒಂದು ಕ್ಯಾರೆಕ್ಟರ್ ಸೀರಿಯಲ್ಲು, ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಮಿಡ್ಲಲ್ಲಿ ಒಂದಿಷ್ಟು ಏರುಪೇರುಗಳು ಬಿಟ್ಟೆ, ಮತ್ತು IT ಗೆ ಹೋದೆ, ವರ್ಕ್ ಮಾಡಿದೆ. ಆ್ಯಕ್ಚುಲಿ ಐ ಆಮ್ ಅನ್ ಇಂಜಿನಿಯರ್. ಸೊ ನಾನು ವಿಪ್ರೋಲ್ ವರ್ಕ್ ಮಾಡ್ತಾ ಇದ್ದೆ. ಸೊ ಮತ್ತೆ ಅದೇನೋ ಗೊತ್ತಿಲ್ಲ, ಸ್ಟೆಪ್ಸ್ ಈ ಥರ ಆಗ್ತಾಯಿತ್ತು, ಲೈಕ್ ಹೋಗಬೇಕು ಬೇಡವಾ, ಮೆಂಟಲಿ ಅದು ಪ್ರೆಷರ್ ಆಗ್ತಾಯಿತ್ತು. ಮತ್ತೆ ಬಿಟ್ಬಿಟ್ಟು ಕಮ್ಬ್ಯಾಕ್ ಮಾಡಿದೆ, ಸೇವಂತಿಯಿಂದ ಕಮ್ಬ್ಯಾಕ್ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೂ ಭಗವಂತನ ದಯೆಯಿಂದ ಇಟ್ಸ್ ಗೋಯಿಂಗ್ ಗುಡ್. ಸಿನಿಮಾನೂ ಬರ್ತಾ ಇದೆ, ಆ್ಯಸ್ ಅ ಲೀಡಾಗಿ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿದೆ ಸಿನಿಮಾ. ಓಕೆ, ಗೋಯಿಂಗ್ ಗುಡ್. ಸೊ ಆ್ಯಕ್ಚುಲಿ ಮನೇಲಿ ಅಂತ ವಿಪ್ರೋದಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೆ, ಈಗ ನೀವು ಆರ್ಟಿಸ್ಟ್ ಆಗಿದ್ರು ಕೂಡ ಮನೇಲೇನು IT-BT ಕೆಲಸ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ ಅನ್ನೋದು ವ್ಯಾಲ್ಯೂನೇ ಬೇರೆ. ನಾವು ಜನಕ್ಕೆ ಕಾಣಿಸ್ಕೊತೀವಿ ಅನ್ನೋದಕ್ಕಿಂತ ಮಂತ್ ಎಂಡಲ್ಲಿ ಸ್ಯಾಲ್ರಿ ಸಿಗುತ್ತೆ ಅನ್ನೋದು ಮನೆಯವ್ರಿಗೆ ಇರುತ್ತೆ. ಸೊ ನೀವು IT ಬಿಟ್ಟು ಈ ಫೀಲ್ಡಿಗೆ ಬರ್ತೀನಿ ಅಂದಾಗ ನಿಮ್ಮ ಮನೇಲಿ ಹೆಂಗಿತ್ತು ರಿಯಾಕ್ಷನ್? ಇಲ್ಲ, ಅಫ್ಕೋರ್ಸ್ ಏನಾಗುತ್ತೆ ಅಂದರೆ, ಇವಾಗ ಅವ್ರಿಗೆ ಗೊತ್ತಿರಲ್ಲ ಫೀಲ್ಡು ಹೇಗಿದೆ, ಏನು ಮಾಡಬೇಕು, ಮಕ್ಳು ಹೆಂಗಿರ್ತಾರೆ. ಎವ್ರಿ ಪೇರೆಂಟ್ಸ್ ದೇ ಥಿಂಕ್ ಲೈಕ್ ದ್ಯಾಟ್, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ಒಂದು ಉದ್ದೇಶ. ಅಫ್ಕೋರ್ಸ್ ದೇ ಫೆಲ್ಟ್ ವೆರಿ ಬ್ಯಾಡ್, ನಾನು ಕೆಲಸ ಬಿಡ್ತಾ ಇದ್ದೀನಿ ಈ ಥರ ಹಿಂಗೆ ಅಂದರೆ. ಒಂದು ಕಡೆ ಖುಷಿ ಇತ್ತು, ಒಂದು ಕಡೆ ಬೇಜಾರಿತ್ತು. ಕೆಲಸ ಬಿಟ್ಬಿಟ್ಟು ಹೋಗ್ತಿದ್ಯಾ, ಕೈ ತುಂಬ ಕೆಲಸ ಇದೆ, ಮತ್ತೇನಕ್ಕೆ ಹಂಗೆ ಹಿಂಗೆ ಅಂದರು. ನನ್ನ ಒಂದು ಇದನ್ನು ಇಂಟ್ರೆಸ್ಟ್ ಹೇಳ್ಕೊಂಡಾಗ ಮೈ ಮಾಮ್, ಶಿ ಈಸ್ ಎವ್ರಿಥಿಂಗ್. ಅವರು ನನಗೆ ಎಲ್ಲ ಬೆಸ್ಟ್ ಫ್ರೆಂಡಿಂದ ಹಿಡಿದು ಎವ್ರಿಥಿಂಗ್ ತುಂಬ ಕೂಲಾಗಿ ಹೇಳಿದ್ರು. ನೋಡು, ಚೂಸ್ ಮಾಡ್ತಿದ್ಯಾ, ಸೊ ಥಿಂಕ್ ಅಬೌಟ್ ಇಟ್ ಅಂದರು. ಇಲ್ಲ, ನಾನು ಡಿಸೈಡ್ ಆಗಿದ್ದೀನಿ. ಆಲ್ರೆಡಿ 14 ಹೋಗಿ ಹಿಂಗೆ ಬಂದಿದ್ದೆ, ವರ್ಕೌಟ್ ಆಗಿಲ್ಲ ಅಂತಲೇ ಕೆಲ್ಸಕ್ಕೆ ಹೋಗಿದ್ದೆ. ಅದಾದ್ಮೇಲೆ ಮತ್ತೆ ಕಮ್ಬ್ಯಾಕ್ ಮಾಡಿದ್ನಲ್ಲ, ಅದೇನು ಜರ್ನಿ ಸ್ಟಾರ್ಟ್ ಆಯಿತು. ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲ
ಐ ಕ್ಯಾನ್ ಸರ್ವೈವ್, ನೋ ಪ್ರಾಬ್ಲಮ್, ನಾನು ಮಾಡಬಲ್ಲೆ ಅಂತಂದಾಗ ಓಕೆ, ಶಿ ಟುಕ್ ವೆರಿ ಕೂಲ್. ಅದು ಬಿಟ್ಟರೆ ರಿಲೇಟಿವ್ಸ್ ಗೊತ್ತಲ್ಲ, ಕಾಮನ್ ಆಗಿ ಬೇಡ ಆಗಿತ್ತು ಅದು ಇದು ಅಂದರು. ಐ ಡೋಂಟ್ ಕೇರ್. ಬಟ್ ಈಗ ಹೇಗಿದೆ ರಿಯಾಕ್ಷನ್? ದೇ ಆರ್ ವೆರಿ ಹ್ಯಾಪಿ. ಎಲ್ಲಾದರೂ ಹೋದಾಗ, ಎಸ್ಪೆಷಲಿ ಫ್ಯಾಮಿಲಿ ಜೊತೆಲಿ ಇದ್ದಾಗ ಯಾರಾದರೂ ರೆಕಗ್ನೈಸ್ ಮಾಡಿದಾಗ ದೇ ಆರ್ ವೆರಿ ಹ್ಯಾಪಿ. ಓ ಫೈನ್, ಏನೋ ಮಾಡಿದ್ದಾನೆ ನನ್ನ ಮಗ ಅನ್ನೋದೊಂದು ಖುಷಿ ಇದೆ. ಎಲ್ಲ ತಂದೆ ತಾಯಿಗಳಿಗೂ ಅದೇ ಇರುತ್ತೆ. ಲೈಕ್ ನನ್ನ ಮಕ್ಕಳು ಬೆಳಿಬೇಕು, ನಾಳೆ ದಿವಸ ನಾವು ತಂದೆ ತಾಯಿ ಆದಾಗೂ ಅದೇ ಬಯಸೋದಲ್ವಾ. ಸೊ ಕಂಪ್ಲೀಟ್ಲಿ ಚೆನ್ನಾಗಿರುತ್ತೆ, ಖುಷಿ ಆಗ್ತಾರೆ. ಸೊ ನೆಕ್ಸ್ಟ್ ಯಾವ ಥರದ ಪಾತ್ರನ ಎದುರು ನೋಡ್ತಾ ಇದ್ದಾರೆ ಸರ್? ಇಂಥದ್ದೊಂದು ಈಗ ಕೆಲವೊಂದು ನೀವು ಬೇರೆ ಬೇರೆನೂ ನೋಡ್ತಾ ಇರ್ತಾರೆ ಆ್ಯಕ್ಟಿಂಗ್ ಎಲ್ಲ. ಸೊ ಅವಾಗ ಅನ್ಸುತ್ತೆ, ಇದೊಂದು ಕಾಡುತ್ತೆ, ಇದೊಂದು ಪಾತ್ರ ನಂಗೊಂದು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನಿಮಗೆ ಯಾವ ಪಾತ್ರ ಸಿಕ್ಕಿದ್ರೆ ಆ ಥರ ಪಾತ್ರ? ಪಾತ್ರ ಅನ್ನೋಕ್ಕಿಂತ ಆ್ಯಸ್ ಅ ಕಲಾವಿದನಿಗೆ ಎಸ್ಪೆಷಲಿ ಈ ಥರದ್ದೇ ಪಾತ್ರ ಅಂತಲ್ಲ, ನಾನು ಬೇಡೋದಂದರೆ, ನನಗೆ ಇಚ್ಛೆ ಆಗೋದಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ತುಂಬ. ಲೈಕ್ ಇವಾಗ ಸಿನಿಮಾಗಳಲ್ಲಿ ನನಗೆ ಸಿನಿಮಾ ಅಂದರೆ ಐ ಆಮ್ ಹ್ಯೂಜ್, ಲೈಕ್ ಸಿನಿಮಾಗೋಸ್ಕರನೇ ಹುಟ್ಟಿದ್ದೀನಿ ಅನ್ನೋದು ಫೀಲ್ ಆಗುತ್ತೆ ನನಗೆ. ಸೊ ಅಫ್ಕೋರ್ಸ್ ಐ ಆಮ್ ಡೂಯಿಂಗ್ ದ್ಯಾಟ್. ಪರ್ಫಾರ್ಮಿಂಗ್ ಇರುವಂಥ ಕ್ಯಾರೆಕ್ಟರ್ಗಳು ಸಿಕ್ಕರೆ ಡೆಫಿನೆಟ್ಲಿ ಮಾಡ್ತೀನಿ. ಅದೇ ಥರ ಇದೇ ಥರ ಅಂತ ಏನಿಲ್ಲ, ಹೈಲೈಟ್ ಆಗಬೇಕು ಕ್ಯಾರೆಕ್ಟರ್ ಒಂದು ಪ್ರಾಜೆಕ್ಟಲ್ಲಿ, ಆ ಥರ. ಇದರಲ್ಲಿ ಕುಡ್ಕೊಂಡ್ ಪಾತ್ರ ಅಂದಾಗ ಓಕೆ ಅಂತ ಓಕೆ ಅಂದ್ಬಿಟ್ರು ಫಸ್ಟೇ? ಇಲ್ಲ, ಆ್ಯಕ್ಚುಲಿ ನಾನು ಲುಕ್ ಟೆಸ್ಟ್ ಕರೆದ್ರು ನನಗೆ. ನಾನು ಬ್ರಹ್ಮಗುಂಟು ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಸೊ ಲುಕ್ ಟೆಸ್ಟ್ ಕರೆದ್ರು, ಹಿಂಗಿದೆ ಮಾಡಿ ಅಂತ. ಕರೆದಿರೋ ಕ್ಯಾರೆಕ್ಟರ್ಗೆ ಬೇರೆ. ಸೊ ಅದು ಗೊತ್ತಿಲ್ಲ ಏನಕ್ಕೆ ಏನಾಯಿತು ಅಂತ, ಐ ಡೋಂಟ್ ನೋ. ಇನ್ನೊಂದು ಇದೆ ಸರ್, ಇದಕ್ಕೂ ಲುಕ್ ಟೆಸ್ಟ್ ಕೊಡಿ ಅಂದರು. ಓಕೆ ಫೈನ್ ಅಂದೆ. ಅದು ಪರ್ಫಾರ್ಮ್ ಮಾಡಿದಾಗಲೇ ಗೊತ್ತಾಯ್ತು ಸ್ಕ್ರಿಪ್ಟ್ ನೋಡಿ, ಇದು ಕುಡ್ಕೊಂಡು ಕ್ಯಾರೆಕ್ಟ್ರು. ಫೋನ್ ಮಾಡಿದೆ ಹಂಗೆ ನನ್ನ ತಾಯಿಗೆ, ಏನೇ ಇದ್ರು ಅವ್ರು ಕೇಳ್ತೀನಿ ನಾನು, ಹಿಂಗಿದೆ ಏನು ಮಾಡಲಿ ಅಂತಂದರು. ಏನು ತಲೆ ಕೆಡಿಸ್ಕೊಬೇಡ, ಡೂ ಇಟ್. ಯಾಕಂದರೆ 10 ಜನರಲ್ಲಿ ಒಬ್ಬ ಕುಡ್ಕ ಇದ್ದಾನೆ ಅಂತಂದರೆ ಅವನೇ ಹೈಲೈಟ್ ಆಗೋದು. ಡೂ ಇಟ್, ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ, ನೀನೇ ಹೇಳ್ತಿದ್ದೆ ಮಾಡು ಅಂದರು. ಸೊ ಆಕ್ಸೆಪ್ಟೆಡ್, ನೋ ಪ್ರಾಬ್ಲಮ್. ಸೊ ಅದನ್ನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಿಭಾಯಿಸಿದ್ರಿ ಕೂಡ. ಆ್ಯಕ್ಚುಲಿ ನಾವು ಕೂಡ ಡೈಲಿ ಸೀರಿಯಲ್ ನೋಡ್ತಾ ಇರ್ತೀವಿ. ಬಟ್ ಈಗ ನೀವು ಒಂದು ದುಡಿಯೋ ನಿಮ್ಮದೇ ಆದಂಥ ಸ್ವಂತ ಉದ್ಯೋಗನ ಶುರು ಮಾಡ್ತಾ ಇದ್ದೀರಾ, ಒಂದು ಬಿಸ್ನೆಸ್ನ ಕೈ ಹಾಕ್ತಾ ಇದ್ದೀರಾ, ಚಿಕ್ಕದಾದ್ರೂ ಚೊಕ್ಕದಾಗಿ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ನಿಮ್ಮ ತಮ್ಮನ ಹೆಂಡತಿ ಇಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಹೇಗಿದೆ ಸರ್? ಯಾಕಂದರೆ ಈಗ ನಾವು ನಾರ್ಮಲಿ ಫ್ಯಾಮಿಲಿಗಳಲ್ಲಿ ನೋಡ್ತಾ ಇರ್ತೀವಿ, ಒಬ್ರು ಫ್ಯಾಮಿಲಿಲೇ ಬೆಳೀತಾ ಇದ್ದೀವಿ ಅಂದರೆ ಬಟ್ ನಿಮ್ಮ ಫ್ಯಾಮಿಲಿಲಿ ನಿಮ್ಮ ತಮ್ಮ ಮತ್ತು ತಮ್ಮನ ಹೆಂಡತಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ದಿವಾನ್ ಫ್ಯಾಮಿಲಿಲಿ. ಡೆಫಿನೆಟ್ಲಿ ಒಳ್ಳೆ ಪ್ರಶ್ನೆ ಇದು. ಆ್ಯಕ್ಚುಲಿ ಈಗಿನ ಕಾಲದಲ್ಲಿ, ಈಗಿನ ಒಂದು ಸಿಚುವೇಶನಲ್ಲಿ ಅಣ್ಣ ತಮ್ಮನ ಕಂಡ್ರೆ ಆಗಲ್ಲ, ತಮ್ಮನ ಅಣ್ಣ ಕಂಡ್ರೆ ಆಗಲ್ಲ. ಸೊ ಈ ಥರದೆಲ್ಲ ಸಿಚುವೇಶನ್ ಇದೆ. ನಮ್ಮ ಸೀರಿಯಲ್ ಮುಖಾಂತರ ನನಗೆ ಗೊತ್ತಿರೋ ಹಾಗೆ ಒಂದು ಮೆಸೇಜ್ ಹೋಗ್ತಿದೆ. ಸೊ ನಾವು ಏನೇ ಕಿತ್ತಾಡ್ತಾ ಇದ್ರು, ಏನೇ ಹೊಡೆದಾಡ್ತಾ ಇದ್ರು, ನಾವು ಬಿಟ್ಟು ಹೋಗಲ್ಲ. ಎಲ್ಲರೂ ಒಂದೇ ಚಾವಣಿ ಕೆಳಗಡೆ ಜೀವನ ಮಾಡಬೇಕು ಅಂತ ಎವ್ರಿಬಡಿ ಡಿಸೈಡ್. ಸೊ ಇದು ಒಳ್ಳೆ ಮೆಸೇಜ್ ನಮ್ಮ ಸೀರಿಯಲ್ ಕಡೆಯಿಂದ ಎಲ್ಲ ಜನರಿಗೆ ಒಂದು ಒಳ್ಳೆ ಮೆಸೇಜ್. ಏನೇ ಬರುತ್ತೆ, ಕಷ್ಟ ಬರದೆ ಯಾರು ಜೀವನ ಮಾಡಲ್ಲ. ಎಷ್ಟು ದುಡ್ಡಿರೋರ್ಗೂ ಕಷ್ಟ ಬಂದೇ ಬರುತ್ತೆ. ಬಟ್ ಒಂದು ಸಂಬಂಧಗಳಿಗೆ ಬೆಲೆ ಕೊಟ್ಟು ಅದನ್ನು ಒಬ್ರಿಗೊಬ್ರು ಸಹಿಸ್ಕೊಂಡು ಮುಂದುವರ್ಕೊಂಡು ಹೋಗೋದಿದೆಯಲ್ಲ, ಅದನ್ನು ನಾವು ಸಂದೇಶ ಕೊಡ್ತಾ ಇದೀವಿ ನಮ್ಮ ಸೀರಿಯಲ್ ಮುಖಾಂತರ. ಬಿಕಾಸ್ ಇವಾಗ ನೋಡಿ, ಕೇಶಂದು ಕೃಷ್ಣನ್ ಕ್ಲಾಶ್ ಆಗುತ್ತೆ, ನಂದು ಕೃಷ್ಣನ್ ಕ್ಲಾಶ್ ಆಗುತ್ತೆ. ಸೊ ಬಟ್ ಅದು ಕ್ಲಾಶ್ ತಾತ್ಕಾಲಿಕ ಅಷ್ಟೇ. ಅದಾದಮೇಲೆ ಸೊ ಬೇಕೇ ಬೇಕಲ್ವಾ, ತಮಗೆ ಅಣ್ಣನಿಗೆ ಬೇಕು, ಅಣ್ಣನಿಗೆ ಎಲ್ಲರೂ ಬೇಕು. ನನಗೊಂಥರ ಬಾಂಡಿಂಗು, ಬಿಟ್ಟು ಹೋಗಲ್ಲ, ಅವ್ರು ಬಿಟ್ಟು ಹೋಗಲ್ಲ. ಕೇಶ ಎಷ್ಟು ಮಾತು ಕೇಳ್ತಾ ಇದ್ದಾನೆ ಊರ್ಮಿಳದಂದ್ರೆ ಬಿಟ್ಟು ಹೋಗಕ್ಕೆ ರೆಡಿ ಇರಲ್ಲ. ಸೊ ಅದೇ ಬಾಂಡಿಂಗು. ಸೊ ದ್ಯಾಟ್ ಇಸ್ ವೆರಿ ನೈಸ್. ಅದು ಆ್ಯಕ್ಚುಲಿ ಜನರು ತೊಗೋಬೇಕು. ಅದು ನನಗೆ ಹೋಪಿದೆ, ಇದರಿಂದ ಆದರೂ ಕುಟುಂಬಗಳು ಒಡಿದೇ ಇರಲಿ. ಎಲ್ಲ ಕುಟುಂಬದವರು, ಎಷ್ಟು ಕುಟುಂಬಗಳಿದ್ದಾವೆ, ದೊಡ್ಡ ದೊಡ್ಡ ಕುಟುಂಬಗಳಿದೆ ಇನ್ನು ಊರುಗಳಲ್ಲೆಲ್ಲ 60-70. ನಮ್ಮದೇ ತುಂಬ ದೊಡ್ಡ ಕುಟುಂಬ. ಸೊ ದೊಡ್ಡ ದೊಡ್ಡ ಕುಟುಂಬಗಳು ಒಡಿದೇ ಇರಲಿ. ಏನೇ ಸಮಸ್ಯೆಗಳು ಬರ್ತವೆ, ಅಫ್ಕೋರ್ಸ್ ಪ್ರಾಬ್ಲಮ್ಸ್ ಆರ್ ದೇರ್, ಬಟ್ ಯು ಶುಡ್ ಸಾಲ್ವ್, ಮುಂದೆ ಹೋಗ್ತಾ ಇರಬೇಕಷ್ಟೇ. ಆ್ಯಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ಬೇರೆ ಎಲ್ಲ ಸೀರಿಯಲ್ ಕತೆನೇ ಒಂಥರ ಆದರೆ ನಿಮ್ಮ ಸೀರಿಯಲ್ ಕತೆ ನಮಗೆ ಡಿಫ್ರೆಂಟು. ಯಾಕಂದರೆ ಇಡೀ ನಮ್ಮ ಫ್ಯಾಮಿಲಿ ಡ್ರಾಮಾ, ನಮ್ಮ ಮನೆಗಳಲ್ಲಿ ಏನು ನಡೆಯುತ್ತೋ ಅದನ್ನೇ ನೀವು ಸೀರಿಯಲಲ್ಲಿ ತೋರಿಸ್ತಾ ಇದ್ದೀರಾ. ನಮ್ಗೆ ಯಾವತ್ತೂ ಇದು ಸೀರಿಯಲ್ ಥರ ಅನಿಸಿಲ್ವಾ, ಇಂಥದ್ದೊಂದು ಕ್ಯಾರೆಕ್ಟರ್ ನಮ್ಮ ಫ್ಯಾಮಿಲಿಯಲ್ಲೂ ಇದೆಯಲ್ಲ, ನೋಡೋರಿಗೆ ಅದು ಹಂಗೆ ಅನಿಸುತ್ತೆ. ಸೊ ಇದೊಂದು ಇವ್ರನ್ನ ಆಮೇಲೆ ಅವ್ರವ್ರು ನಿಮ್ಗೆ ಗೊತ್ತೋ ಇಲ್ಲ, ಮನೇಲಿ ಕೂತಾಗ ಸೇಮ್ ನೋಡು ನಮ್ಮ ಫ್ಯಾಮಿಲಿಲಿ ಅವಳು ಇದ್ದಾಳಲ್ಲ, ಅವಳ ಥರನೇ ಇವಳು ಮಾಡ್ತಾಳೆ, ಆ ಕಂಪ್ಯಾರಿಬಿಟಿ ಇರುತ್ತೆ. ಡೆಫಿನೆಟ್ಲಿ ಎಲ್ಲರ ಜೀವನದಲ್ಲೂ ಈ ಥರದೊಂದು ಕ್ಯಾರೆಕ್ಟರ್ಗಳಿರ್ತವೆ. ಸೀರಿಯಲ್ ಸಿನಿಮಾ ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಬಂದಾಗ ಒಂಚೂರು ಎಕ್ಸಾಜರೇಟ್ ಮಾಡಿ ತೋರಿಸ್ತೀವಿ ನಾವು ಅಷ್ಟೇ. ಸೊ ಊರ್ಮಿಳ ಕ್ಯಾರೆಕ್ಟ್ರು ಎಲ್ಲರೂ ಕೆಟ್ಟವರಲ್ಲ, ಸಿಚುವೇಶನ್ಸ್ ಮೇಡ್ ದೆಮ್ ಲೈಕ್ ದ್ಯಾಟ್. ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ. ಸೊ ಸಿಚುವೇಶನ್ ಹೇಗೆ ಬರುತ್ತೆ ಅದೊಂಥರ ಗ್ರಾಫ್ಸ್ ಥರ. ಸೊ ಹಾಗಾಗಿ ಎಲ್ಲರ ಕುಟುಂಬದಲ್ಲೂ ಈ ಥರದ್ದು ಒಂದಿಷ್ಟು ಕ್ಯಾರೆಕ್ಟರ್ಗಳಿರ್ತವೆ. ಒಳ್ಳೇದು ಕೆಟ್ಟದ್ದು ಅನ್ನೋದು ನಾನು ಹೇಳ್ದಲ್ಲ, ಅದು ಯಾವುದೂ ಇಲ್ಲ. ಸಿಚುವೇಶನ್ಸ್ ಇವಾಗ ನಿಮ್ಗೆ ಸರಿ ಅನ್ಸುತ್ತೆ, ನಿಮಗೆ ನನಗೆ ಸರಿ ಅನ್ಸಿದ್ದಂಗೆ. ಸೊ ಅಲ್ಲೇ ಕ್ಲಾಶಸ್ ಬರೋದು. ಸೊ ಅದನ್ನು ತಾಳೆ ಹಾಕಿ ನೋಡಬೇಕು, ವಿಚ್ ಇಸ್ ರೈಟ್, ವಿಚ್ ಇಸ್ ರಾಂಗ್ ಅಂತ. ಸೊ ಹಾಗಿದ್ದಾಗ ಕ್ಯಾರೆಕ್ಟರ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಇವಾಗ ಅಣ್ಣ ಕೇಶವ್ ಏನೋ ಹೇಳ್ದ, ನಾನು ಅವ್ನಿಗೆ ಎದುರು ಹೇಳಿದ್ರೆ ಸಂಬಂಧಗಳು ಮುರಿದೋಗ್ತವೆ. ಅದನ್ನು ಮಾಡಬಾರ್ದು ಅಷ್ಟೇ, ಇನ್ನೇನಿಲ್ಲ.
ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಟೈಮ್ ಮಾಡಿಕೊಂಡು ನಮಗೆ ಒಂದು ಬೈಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನೀ ಇರಲು ಜೊತೆಯಲ್ಲಿ ಧಾರಾವಾಹಿ ಎವ್ರಿ ಡೇ ಸಂಜೆ 6 ಗಂಟೆ 6:30ಕ್ಕೆ ಬರ್ತಾ ಇದೆ, ಮಿಸ್ ಮಾಡದೆ ನೋಡಿ. ಆಮೇಲೆ ಇಷ್ಟರವರೆಗೂ ಆಶೀರ್ವಾದ ಮಾಡಿದ್ದೀರಾ, ಮುಂದೆ ಹೀಗೆ ಆಶೀರ್ವಾದ ಮಾಡ್ತಾ ಇರಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನ್ಯಾಷನಲ್ ಟಿವಿಗೂ ಥ್ಯಾಂಕ್ ಯು ಸೋ ಮಚ್. ಪಾಪ ಎಲ್ಲಿಂದನೂ ಹುಡ್ಕೊಂಡು ನಮ್ಮ ಸೆಟ್ಟಿಗೆ ಬಂದುಬಿಟ್ಟು ಈ ಥರ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಕ್ಯಾಮ್ರಾಮನ್ ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್.